ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೀತಿರ್ತಕ್ಕಂಥ ಯುದ್ಧದ ಪರಿಣಾಮ ಈಗ ಗ್ಯಾಸ್ ಸಿಲಿಂಡರ್ಗಳ ಮೇಲೆ ಬೀಳ್ತಾ ಇರುವಂಥದ್ದು. ಅದರಲ್ಲೂ ಸಹ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆಯಲ್ಲಿ ಬಹಳಷ್ಟು ವ್ಯತ್ಯಾಸವಾಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇವೆ ಅಂತಕ್ಕಂಥ ಮಾಹಿತಿಗಳಿಗೆ ಸಿಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ನೋಡೋದಾದರೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಈಗ ಗ್ಯಾಸ್ ಸಿಲಿಂಡರ್ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ. ವಿಜಯಪುರದಲ್ಲಿ ಪರಿಸ್ಥಿತಿ ಹೇಗಿದೆ ಹಾಗಾದರೆ ಅನ್ನೋದನ್ನು ನಾನೀಗ ವಿವರಿಸ್ತೀನಿ ನೋಡಿ. ನಾವೀಗ ವಿಜಯಪುರದ ಓಣಶ್ರೀ ಹೋಟೆಲ್ನಲ್ಲಿದ್ದೀವಿ. ಇಲ್ಲಿ ಸಹ ಏನಂತಂದರೆ ಈ ಕಮರ್ಷಿಯಲ್ ಗ್ಯಾಸ್ ಏನು ಸಪ್ಲೈ ಆಗ್ತಾ ಇತ್ತು ಅದರಲ್ಲಿ ವ್ಯತ್ಯಯವಾಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಅಂತೇಳಿ ಈಗ ಮಾಲೀಕರು ಆತಂಕವನ್ನು ಹೊರಹಾಕ್ತಾ ಇದ್ದಾರೆ. ಇಲ್ಲಿ ಏನಂತಂದರೆ ಈಗಾಗಲೇ ಈ ಮನೆಗಳಿಗೆ ಏನು ಗ್ಯಾಸ್ಗಳ ಪೂರೈಕೆ ಆಗ್ತಾಯಿದ್ವು ಅದು ಯಥಾ ರೀತಿಯಾಗಿ ಕಂಡು ಬರ್ತಾ ಇದ್ದರೆ ವಿಜಯಪುರದಲ್ಲಿ. ಆದರೆ ಈ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳೇನಿದ್ದಾವೆ ಅದರ ಪೂರೈಕೆಯಲ್ಲಿ ಏನಂತಂದರೆ ವ್ಯತ್ಯಯವಾಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಯಾಕಂತ ಕೇಳಿದ್ರೆ ಇಲ್ಲಿ ಈಗಾಗಲೇ ಕೆಲವೊಂದಿಷ್ಟು ನಿರ್ಧಾರಗಳನ್ನು ಕೈಗೊಳ್ಳಲಾಗಿರುವಂಥದ್ದು ಗ್ಯಾಸ್ ಏಜೆನ್ಸಿಗಳಿಂದ. ಈ ಕಮರ್ಷಿಯಲ್ಲು ಲಿಮಿಟೆಡ್ ಆಗಿ ಕೊಡುವಂಥದ್ದು, ಲಿಮಿಟೆಡ್ ಆಗಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳನ್ನ ಕೊಡುವಂಥದ್ದು. ಇದು ಏನಂತಂದರೆ ಆ ಲಿಮಿಟೆಡ್ ಆಗಿ ಏನಾದರೂ ಕೊಡ್ತಾ ಹೋದರೆ ಇದು ಹೋಟೆಲ್ ಉದ್ಯಮದ ಮೇಲೆ ಖಂಡಿತವಾಗಿ ಏನಂದರೆ ಪರಿಣಾಮವನ್ನು ಬೀರುತ್ತೆ. ಪ್ರತಿನಿತ್ಯ ಸಹಿತ ಅವರಿಗೆ ಅತ್ಯವಶ್ಯವಾಗಿರುತ್ತೆ ಗ್ಯಾಸ್ ಸಿಲಿಂಡರ್, ಅದರಲ್ಲೂ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು. ಇದರಲ್ಲಿ ಪೂರೈಕೆಯಲ್ಲಿ ವ್ಯತ್ಯಾಸವಾದರೆ ಅವರ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ. ಈಗ ಮಾಲೀಕರು ನಮ್ಮ ಜೊತೆಗೆ ಮಾತಾಡ್ತೀನಿ, ಇದು ಹೆಂಗೆ ಹೊಡಿತಾ ಬೀಳುತ್ತೆ ಅಂತ ಅನಿಸ್ತಾ ಇದ್ದೀರಿ ಸರ್? ನಾವೀಗ ಲಕ್ಷಾನುಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ರೀ. ಈ ನಮ್ಮನ್ನ ನಂಬ್ಕೊಡುವಂಥ ಒಂದು 20-30 ನಮ್ಮದಲ್ಲಿ ಕಾರ್ಮಿಕರು ಇರ್ತಾರೆ. ಅವರೆಲ್ಲ ಅವ್ರಿಗೆ ಕೆಲಸ ಇಲ್ಲ. ನಾವು ಹೋಟೆಲ್ ಬಂದ್ ಮಾಡಿದ್ರೆ ಅವ್ರಿಗೆ ಕೆಲಸ ಇಲ್ಲಾರ್ದು ಪರದಾಡಬೇಕಾಗ್ತದೆ. ಈಗ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೆಲ್ಲ ನಮಗೂ ಭಾಳ ಸಮಸ್ಯೆ ಆಗ್ತದೆ. ಈಗ ಗ್ಯಾಸ್ ಲಿಮಿಟ್ ಮಾಡಿರಪ್ಪ ಅಂತಂದರೆ ಸಮಸ್ಯೆ ನಮಗೆ ಎಷ್ಟು ಸಫಿಷಿಯೆಂಟ್, ಇನ್ನೂ 50 ರೂಪಾಯಿ ಹೆಚ್ಚಲ್ಲಿ ಇದು ಮಾಡಲಿ, ಅದು ನಾವು ಏನೋ ದಕ್ಸ್ಕೋಬೋದು, ಅದು ನಮ್ಮ ಇನ್ಕಮ್ ಒಳಗೆ. ಕರೆ ಇಲ್ಲಿ ಲಿಮಿಟ್ ಅಂತ ಮಾಡಿದ ಮ್ಯಾಗ ನಾವು ಹೋಟೆಲ್ ಬಂದ್ ಮಾಡ್ಬೇಕಾಗ್ತೈತೆ. ಅದು ಏನು ಒಂದು ಪರಿಹಾರ ಇಲ್ಲ. ಏನು ಮಾಹಿತಿಗಳು ಬರತ್ತೆ ಅವ್ರು ನಿಮಗೆ? ಈಗ ಮಾಹಿತಿ ಬರಕತ್ತಿದ್ರೆ ಗ್ಯಾಸ್ ಲಿಮಿಟ್ ಮುಂದಿನ ವಾರದಾಗ ಗ್ಯಾಸ್ ಸಿಗುದಿಲ್ಲ ಅನ್ನುವಂಥ ಒಂದು ಲಕ್ಷಣ ಕೇಳಿ ಬರ್ತಾ ಇದೆ ನಮಗೆ. ಕಮರ್ಷಿಯಲ್ ಗ್ಯಾಸ್ ಅದಕ್ಕೆ ನಮಗೆ ನಾವು ಎಲ್ಲ ಉದ್ಯಮಗಳು ಸ್ವಲ್ಪ ಗಾಬರಿ ಆಗಿಬಿಟ್ಟಿದ್ದೇವೆ. ನಮಗೆ ಹೋಟೆಲ್ ಹೆಂಗೆ ನಡೆಸಬೇಕು ಅನ್ನೋಂಥ. ಎಷ್ಟು ಬೇಕಾಗ್ತದೆ ಗ್ಯಾಸ್? ದಿನಾಲು 3 ಗ್ಯಾಸ್ ಬೇಕಾಗ್ತದೆ ಸರ್ ನಮಗೆ. ಹಾಂ, ದಿನಕ್ಕೆ ಒಂದು ಕೊಡ್ತೀನಿ ಅಂದ್ರೆ ಒಂದು ಕೊಡ್ತೀನಿ ಅಂದರೆ ಹೋಟೆಲ್ ನಡ್ಸೋಕ್ಕಾಗಲ್ಲ ಸರ್. ನಮ್ಮ ಲೇಬರ್ಗೆ ಊಟ ಕೊಡೋಕೆ 1 ಗ್ಯಾಸ್ ಬೇಕಾಗ್ತೈತೆ ರೀ. ಇನ್ನು ಅಷ್ಟು ಕಸ್ಟಮರ್ಗೆ ಎಲ್ಲಿರುತ್ತೆ ಕೊಡ್ಬೇಕು ನಾವು, ಇಲ್ಲಾಂದ್ರೆ ಹೋಟೆಲ್ ಬಂದ್ ಮಾಡುವಂಥ ಇದು ಬರ್ತಾವೆ. ಬಂದ್ ಮಾಡಿದ್ರೆ ಹೆಂಗೆ ಪರಿಣಾಮ ಹೆಂಗಿರುತ್ತೆ ಅದು? ಸರ್ ಬಂದ್ ಮಾಡಿದ ಪರಿಣಾಮ ಅಂತಂದರೆ ನಮಗೆ ನಾವು ಬಾಡಿಗೆ ಬಿಲ್ಡಿಂಗ್ದಾಗ ಇದ್ದೇವೆ, ಬಾಡಿಗೆ ತುಂಬಬೇಕು, ಆಮೇಲೆ ಕರೆಂಟ್ ಬಿಲ್ ತುಂಬಬೇಕು, ನಮ್ಮ ಲೇಬರ್ಗೆಲ್ಲ ನಾವು ಕೂರಿಸಿ ಊಟ ಕೊಡಬೇಕು. ಇವೆಲ್ಲ ಸಮಸ್ಯೆಗಳು ಭಾಳ ಬರ್ತವೆ. ಕೊರೋನಾ ರೀತಿಯ ಸಂದರ್ಭ ಮತ್ತು ಅಂತೀರಿ. ಹಾಂ, ಕರೋನಾದಲ್ಲಿ ಬರೋದಂಥ ಪರಿಸ್ಥಿತಿ ಈಗ ಉದ್ವಿಗ್ನ ಆಗಂತ ನಮ್ಮ ಮನಸ್ಲಾತೈತೆ ನಿಮಗೆ. ದೊಡ್ಡ ಲಾಸು ಇದು, ದೊಡ್ಡ ಲಾಸ್ ಇದು. ಯಾಕಂದರೆ ಇದನ್ನು ರಾಷ್ಟ್ರ ಮಟ್ಟದ ರಾಜಕಾರಣ ವ್ಯಕ್ತಿಗಳು ಅದನ್ನು ಇದು ಅವರು ಇದು ಮಾಡಬೇಕು. ಜನಸಾಮಾನ್ಯರ ಮ್ಯಾಗೆ ಬರೇ ಬೀಳತ್ತದ. ಈ ಹೋಟೆಲ್ ಉದ್ಯಮದವರೆಲ್ಲ ಸೇರಿ ಚರ್ಚೆಗಳು ಮಾಡ್ಕೊಂಡಿದ್ದೀರಾ ಅಥವಾ ಒಬ್ರಿಗೊಬ್ರು ಚರ್ಚೆ ಮಾಡ್ತಾ ಇದ್ದೀರಾ ವಿಜಯಪುರದಲ್ಲಿ? ಈಗ ಈ ವಾರದಲ್ಲಿ ಮೀಟಿಂಗ್ ಕರೀತಾರೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಚರ್ಚೆ ಈ ವಾರದಲ್ಲಿ ಮಾಡುವಂಥ ಲಕ್ಷಣಗಳು ಬರುತ್ತೆ. ಲಿಮಿಟೆಡ್ ಅಂದ್ರೆ ಎಷ್ಟು ಕೊಡ್ತಾರಂತ ಏನಾದರೂ ಮಾಹಿತಿ ಇತ್ತು? ಅದು ಬಗ್ಗೆ ಏನಿಲ್ಲ, ಬರೀ ಶಾರ್ಟೇಜ್ ಬಗ್ಗೆ ಗ್ಯಾಸ್ ಸಿಗೋದಿಲ್ಲ, ಮುಂದೆ ಗ್ಯಾಸ್ ಸಿಗೋದಿಲ್ಲ ಅಂತ ಬರೀ ಇಷ್ಟೇ ಏನೋ ಸುದ್ದಿ ಕೇಳಾಕತ್ತೀವಿ. ಅದು ಲಿಮಿಟ್ ಅಂದರೆ ಹೋಟೆಲ್ ಬಂದ್ ಮಾಡ್ಬೇಕಾಗತ್ತೆ ರೀ. ಹಾಂ, ಎಸ್, ನಾವು ಕೂಡ ಹೋಟೆಲ್ ಉದ್ಯಮಿಗಳನ್ನ ಮಾತನಾಡಿಸ್ತಾ ಇದ್ದೀವಿ. ಅವರು ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಏನಂತಂದರೆ ಈ ಹೋಟೆಲ್ಗಳನ್ನೇ ಬಂದ್ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಗ್ಯಾಸ್ನ ವಿತರಣೆಯಲ್ಲಿ ವ್ಯತ್ಯಾಸ ಆದರೆ 3ರಿಂದ 4 ಗ್ಯಾಸ್ಗಳು ಬೇಕಾಗ್ತವೆ, ಕಮರ್ಷಿಯಲ್ ಗ್ಯಾಸ್ಗಳು. ಇಲ್ಲಿ ನೋಡ್ತಾ ಇದ್ರೆ ದಿನಕ್ಕೆ ನಮಗೆ ಒಂದೇ ಕೊಡ್ತಾರೆ ಅಂತಂದ್ರೂ ಕೂಡ 1 ತಾಸು 2 ತಾಸು ಸಹಿತ ಹೋಟೆಲ್ ನಡೆಸೋ ಪರಿಸ್ಥಿತಿ ಇರೋದಿಲ್ಲ. ಹೀಗಾಗಿ ಏನಂತಂದರೆ ಇಲ್ಲಿ ಆತಂಕವನ್ನು ಹೋಟೆಲ್ ಮಾಲೀಕರು ಹೊರ ಹಾಕ್ತಾ ಇದ್ದಾರೆ. ವಿಜಯಪುರಕ್ಕೆ ಅಪ್ಪು ಜೊತೆಗೆ ಷಡಕ್ಷರಿಯೇಷನ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.